ನಾನು ಮಾತಲ್ಲಿ ಕಡಿಮೆ, ಕೆಲಸದಲ್ಲಿ ಜಾಸ್ತಿ. ಏನೇ ಆದರೂ ಈ ರಾಯಭಾಗಕ್ಕೆ ಮೊದಲನೇ ಸತಿ ನಾನು ಬರ್ತಾ ಇರೋದು, ಬಹಳ ಸಂತೋಷ. ಇದಕ್ಕೆ ಕ್ರೆಡಿಟ್ ಹೋಗಬೇಕಾಗಿರೋದು ಪಲ್ಲವಿ ಅವ್ರಿಗೆ. ಯಾಕಂದರೆ ಅವರು ನನಗೆ ಹೇಳದೆ ಹೋಗಿದ್ದರೆ ಈ ಊರಿಗೆ ನಾನು ಬರ್ತಿರ್ಲಿಲ್ವೇನೋ. ಬಟ್ ಅವರು ನನಗೆ ಹೇಳಿದ್ರು ರಾಯಭಾಗ ತುಂಬ ಚೆನ್ನಾಗಿ ಫಂಕ್ಷನ್ಸ್ ಮಾಡ್ತಾರೆ, ಹಾಗೂ ನಿಮಗೆಲ್ಲ ನಿಮ್ಮ ಮೆಚ್ಚಿನ ಫ್ಯಾನ್ಸ್ಗಳು ರಾಯಭಾಗದಲ್ಲಿದ್ದಾರೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಅವ್ರು ಕರೆಗೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ರಾಜಕೀಯದ ಅರುಣ್ ಸಾಗರ್ ಅವ್ರಿಗೆ ನಮಸ್ಕಾರಗಳು, ಅವ್ರಿಗೂ ಧನ್ಯವಾದಗಳು ನನ್ನ ರಾಯಭಾರಕ್ಕೆ ಕರೆಸಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಇಲ್ಲಿ ಜೀ ಕನ್ನಡದವರು ಹಾಡು ಹೇಳಿದ್ದಾರೆ, ಹಾಗೂ ಬಹಳಷ್ಟು ಕಲಾವಿದರು ಇಲ್ಲಿದ್ದಾರೆ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಅಂದರೆ ನನಗೆ ಭಾಳ ಖುಷಿ ಆಯಿತು. ಜೀ ಕನ್ನಡದಲ್ಲಿ ಸ್ಪರ್ಧಿಯಾಗಿ ಕೂಡ ಬಂದಿದ್ದಾರೆ ಸರಿಗಮಪ ಅಲ್ಲಿ, ತುಂಬ ಖುಷಿ ಆಯಿತು. ನಾನು ಏನು ಮಾತಾಡಲಿ, ನನಗೆ ಹಾಡು ಬರುತ್ತೆ, ಒಂದು ಎರಡು ಲೈನ್ ಹಾಡು ಹೇಳ್ಬಿಟ್ಟು ನಾನು ಕೂತ್ಕೋತೀನಿ, ಯಾಕೆಂದರೆ ನನ್ನ ಮಾತು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ರಾಯಭಾರ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ದಕ್ಕೆ ಬಹಳ ಧನ್ಯವಾದಗಳು. ಒಂದು ಎರಡು ಸಾಲು ಹಾಡು ಹೇಳ್ತೀನಿ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ, ನಾನಯ್ಯ ಬೊಂಬೆ ನಾನಯ್ಯ. ಓ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಧನ್ಯವಾದಗಳು. ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದು ಸುಂದರ ಗೀತೆಯನ್ನು ಹಾಡೋದು ಮುಖಾಂತರ ರಂಜಿಸಿರ್ತಕ್ಕಂಥ ಹಿರಿಯ ನಟಿಯರಾಗಿರ್ತಕ್ಕಂಥ ಪ್ರೇಮಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇದೀಗ ನಮ್ಮೆಲ್ಲರ ಹೆಭಾಗದ ಸಮಸ್ತ ಸದ್ಭಕ್ತರನ್ನು ಉದ್ದೇಶಿಸಿ ಪರಮ ಪೂಜ್ಯರು ಆಶೀರ್ವಚನವನ್ನು ನೀಡಬೇಕು. ಅದಾದ ನಂತರ ಒಂದು ಒಳ್ಳೆಯ ಅದ್ಭುತ ಹಾಸ್ಯ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಜೊತೆಗೆ ನಮ್ಮ ಪ್ರೇಮಾ ಮೇಡಮ್ ರವರು